ಇನ್ನು ಗಿರೀಶ್ ಮಟ್ಟಣ್ಣನವರ ಪಾತ್ರದ ಬಗ್ಗೆಯೂ ಕೂಡ ಚಿನ್ನಯ್ಯ ಉಲ್ಲೇಖವನ್ನ ಮಾಡಿದ್ದು, ಚಿನ್ನಯ್ಯನಿಗೆ ತಲೆಬುರುಡೆ ಕೊಟ್ಟಿದ್ದೇ ಗಿರೀಶ್ ಮಟ್ಟಣ್ಣನವರಂತ ಉಲ್ಲೇಖ ಆಗಿದೆ. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಲ್ಲಿ ಜಯಂತ್ ಸಂಪರ್ಕವನ್ನ ಹೊಂದಿರ್ತಾರೆ. ಜಯಂತ್ ಮನೆಯಲ್ಲಿ ಬುರುಡೆಯನ್ನ ಚಿನ್ನಯ್ಯ ಕೈಗಿಟ್ಟು ಫೋಟೋ ಕೂಡ ತೆಗೆದಿದ್ದಂತೆ. ಜಯಂತ್ ಹೇಳಿದಂತೆ ಕೇಳುವಂತ ಚಿನ್ನಯ್ಯಗೆ ಗಿರೀಶ್ ಸೂಚನೆಯನ್ನ ಕೊಟ್ಟಿರ್ತಾರೆ. ಬೆಂಗಳೂರಿನಲ್ಲಿ ಲಾಡ್ಜ್ ವ್ಯವಸ್ಥೆ ಮಾಡಿದ್ದೇ ಗಿರೀಶ್ ಅನ್ನುವಂತಹ ಅಂಶ ಕೂಡ ಹೇಳಿದ್ದಾರೆ. ಸುಜಾತಾ ಭಟ್ ಜೊತೆ ಮತ್ತೊಮ್ಮೆ ಚಿನ್ನಯ್ಯನ ಭೇಟಿ ಮಾಡಿಸಲಾಗುತ್ತೆ. ಬೆಂಗಳೂರಿನ ಲಲಿತ್ ಮಹಲ್ನಲ್ಲಿ ಗಿರೀಶ್ ಜೊತೆಗೆ ಭೇಟಿ ಆಗ್ತಾರೆ. Hotel Management with AI. Join IIHM, International Institute of Hotel Management. ಚಿನ್ನಯ್ಯನನ್ನ ಯೂಟ್ಯೂಬರ್ಗೂ ಕೂಡ ಪರಿಚಯಿಸಿಕೊಡ್ತಾರೆ. ಕೇರಳಂನ ಕಾತನ್ನೂರು ದೇಗುಲದಲ್ಲಿ ಯೂಟ್ಯೂಬರ್ ಪರಿಚಯ ಆಗುತ್ತೆ. ಇನ್ನು ವಿಠಲ್ ಗೌಡನ ಪಾತ್ರ ಏನು ಅನ್ನುವಂಥ ಅಂಶಗಳನ್ನು ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಉಜಿರೆ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಣೆಯನ್ನ ಮಾಡ್ತಿರ್ತಾನೆ ಚಿನ್ನಯ್ಯ. ಇದೇ ಸಂದರ್ಭದಲ್ಲಿ ಈತನ ಗುರುತು ಪತ್ತೆ ಹಚ್ಚಿ ಈ ಗ್ಯಾಂಗ್ ಈತನನ್ನ ಬಲೆ ಹಾಕುತ್ತೆ. ವಿಠಲ್ ಗೌಡ ಜೀಪ್ನಲ್ಲಿ ಬಂದು ಚಿನ್ನಯ್ಯನ ಸಂಪರ್ಕ ಕೂಡ ಮಾಡ್ತಾರೆ. ರಿಟ್ ಅರ್ಜಿಯಲ್ಲಿ ಸಲ್ಲಿಸಿರುವಂತಹ ಈ ಎಲ್ಲ ಅಂಶಗಳೀಗ ಟಿವಿಎನ್ಗೆ ಲಭ್ಯ ಆಗಿದೆ. ಇದರ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಚಿನ್ನಯ್ಯನನ್ನ ಕರೆದೊಯ್ಯಲಾಗುತ್ತೆ. ಅವ್ರು ಏನು ಹೇಳ್ತಾರೋ ಅದನ್ನು ಕೇಳೋ ರೀತಿಯಲ್ಲಿ ಆತನನ್ನು ನಡೆಸ್ಕೊಳ್ತಾರೆ. ವಿಠಲ್ ಮೂಲಕವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಪರಿಚಯ ಆಗುತ್ತೆ ಚಿನ್ನಯ್ಯನಿಗೆ. ಈ ಇಡೀ ಪ್ರಕರಣದಲ್ಲಿ ವಿಠಲ್ ಗೌಡನ ಪಾತ್ರ ಏನು ಅನ್ನೋದನ್ನ ಚಿನ್ನಯ್ಯ ಬಿಚ್ಚಿಟ್ಟಿದ್ದಾನೆ. ಚಿನ್ನಯ್ಯನ ಅಕ್ಕ ರತ್ನಾ ಕರೆ ಮೇರೆಗೆ ಉದ್ಯೋಗವನ್ನ ಚಿನ್ನಯ್ಯ ಪಡ್ಕೊಂಡಿರ್ತಾನೆ. ಚಿನ್ನಯ್ಯನ ಅಕ್ಕ ರತ್ನಾಗೂ ಹಾಗೂ ವಿಠಲ್ ಗೌಡಗೂ ಪರಿಚಯವಿರುತ್ತೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದನ್ನ ಪ್ರಶ್ನಿಸಿ ವಿಠಲ್ ಗೌಡ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿರ್ತಾನೆ. ತಿಮರೋಡಿ ಬಳಿ ಕರೆದೊಯ್ದು ಧರ್ಮಸ್ಥಳದ ವಿರುದ್ಧ ಹೇಳಿಕೆಯನ್ನು ಕೊಡಬೇಕು ಅಂತ ಒತ್ತಾಯ ಕೂಡ ಮಾಡಲಾಗಿರುತ್ತೆ. ಬೆದರಿಕೆ ಕೂಡ ಒಡ್ಡಿರ್ತಾರೆ ಎನ್ನುವಂತಹ ಅಂಶಗಳನ್ನು ಕೂಡ ಆಯ್ತಾ ಉಲ್ಲೇಖ ಮಾಡಿದ್ದಾನೆ. ಶವಗಳ ದಹನ ಆಗಿದೆ, ಇನ್ನೂ ಸಾವಿರಾರು ಶವಗಳಿದೆ. ಈ ರೀತಿಯಾಗೆಲ್ಲ ಕಟ್ಟುಕತೆಯನ್ನ ಹೇಳಬೇಕು ಅಂತ ಕೂಡ ಆತನಿಗೆ ಒತ್ತಾಯವನ್ನ ಮಾಡಲಾಗಿರುತ್ತೆ. ಈ ರೀತಿ ಹೇಳಿಕೆ ನೀಡುವಂತೆ ಬುರುಡೆ ಗ್ಯಾಂಗ್ ನಿರ್ದೇಶನವನ್ನ ನೀಡಿರುತ್ತೆ ಚಿನ್ನಯ್ಯನಿಗೆ. ಒಂದು ವೇಳೆ ಏನಾದರೂ ಹೇಳಿಕೆ ಈ ರೀತಿ ಕೊಡಲಿಲ್ಲ ಅಂತಂದ್ರೆ ಬೇರೆ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಎದುರಿಸಿರ್ತಾರೆ. ಶಕುಂತಲಾ, ಈಗ ಚಿನ್ನಯ್ಯ ಹೇಳ್ತಾ ಇರುವಂಥದ್ದು ಅದೇ, ನನ್ನೊಬ್ಬನ ಮೇಲೆ ಯಾಕೆ ಕ್ರಮ? ಡಿಸೆಂಬರ್ ಇಂದ ನಾನು ಹೇಳ್ತಾ ಇದ್ದೀನಿ ನೋಡಿ, ಇವ್ರು ಇಂತಿಂತ ಪಾತ್ರ ಮಾಡಿ ಇದೆ ಈ ಪ್ರಕರಣದಲ್ಲಿ, ಅವ್ರ ವಿರುದ್ಧ ಯಾಕೆ ಕ್ರಮ ಆಗಿಲ್ಲ? ಡಿಸೆಂಬರ್ ಅಂತಂದ್ರೆ ಹತ್ತತ್ರ ಆತ ಹೇಳ್ತಾ ಇರೋ ಪ್ರಕಾರವಾಗಿ ನವೆಂಬರ್ ಡಿಸೆಂಬರ್ 9 ತಿಂಗಳಾಯ್ತು. 9 ತಿಂಗಳಿಂದ ಯಾವುದೇ ಕ್ರಮ ಜರುಗಿಸಿಲ್ಲ. SIT ನಡೆ ಮೇಲೆನೆ ಚಿನ್ನಯ್ಯ ಈಗ ಅನುಮಾನವನ್ನ ವ್ಯಕ್ತಪಡಿಸಿದ್ದು, ತನ್ನ ಓಲ್ಡ್ ಟೀಮ್ ಏನಿತ್ತಲ್ಲ ಆ ಟೀಮ್ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ಚಿನ್ನಯ್ಯ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರವಾಗಿಯೂ ಕೂಡ ಆತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಆಗಾಗ ಖರ್ಚಿಗೆ ಹಣ ಕೊಡ್ತಾ ಇದ್ದಿದ್ದು ಈ ಮಹೇಶ್ ಶೆಟ್ಟಿ ತಿಮರೋಡಿ ಅಂತೆ. ಗಿರೀಶ್ ಮಟ್ಟಣ್ಣನವರಿಗೆ ನನ್ನನ್ನ ಪರಿಚಯಿಸಿದ್ದು ಕೂಡ ಇವ್ರುಗಳೇ. ಪ್ರಕಾಶ್ ರಾಜ್ ಹೆಸರು ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ. ಅದೇನು ಅಂತ ನಿಮ್ಗೆ ಆನಂತರದಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ವಿಧಾನಸೌಧದಲ್ಲಿ ಬಾಂಬ್ ಇಟ್ಟವರನ್ನ ಪರಿಚಯಿಸ್ತೀವಿ ನಾವು ಅಂತೆಲ್ಲ ಹೇಳ್ಕೊಂಡು ಈ ಗಿರೀಶ್ ಮಟ್ಟಣ್ಣನವರನ್ನ ಪರಿಚಯ ಮಾಡಿಸಿದ್ರಂತೆ ಯಾರು, ಈ ಮಹೇಶ್ ಶೆಟ್ಟಿ ತಿಮರೋಡಿ. ಹೀಗೆ ಚಿನ್ನಯ್ಯನ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿರ್ತಾರಂತೆ, ನೋಡಿ ಇವರೇ ಹಿಂದೆ ವಿಧಾನಸೌಧದಲ್ಲ ಬಾಂಬ್ ಇಟ್ಟಿದ್ದು, ಈ ಪ್ರಕರಣದಲ್ಲಿ ಇವರು ಕೂಡ ಅತಿ ಮುಖ್ಯ, ಈ ಒಟ್ಟು ಈ ರಹಸ್ಯವನ್ನು ಭೇದಿಸುವಂತ ನಿಟ್ಟಿನಲ್ಲಿ ಅಂತೆಲ್ಲ ಹೇಳಿದ್ರಂತೆ. ಮಂಡ್ಯಗೆ ಕರೆಸ್ಕೊಂಡು ಬಂಗ್ಲೆಗುಡ್ಡದ ಬಗ್ಗೆ ಪ್ರಸ್ತಾಪ ಮಾಡಿದ್ರಂತೆ. ವಿಠಲ ಕಚೇರಿ ಸಮೀಪ ಶವಗಳ ಸಮಾಧಿ ವಿಷಯ ಕೂಡ ಪ್ರಸ್ತಾಪ ಆಗಿದೆಯಂತೆ. ಹೇಳಿದ್ದನ್ನಷ್ಟೇ ಮಾಡಬೇಕು ಅಂತ ಚಿನ್ನಯ್ಯನಿಗೆ ತಾಕೀತು ಮಾಡಲಾಗಿತ್ತಂತೆ. ಚಿನ್ನಯ್ಯನ ಮೇಲೆ ಒಂದು ಹಂತಲೇ ಹಲ್ಲೆ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅಂತಲೂ ಕೂಡ ಈತ ರಿಟ್ ಅರ್ಜಿಯಲ್ಲೆಲ್ಲ ಉಲ್ಲೇಖ ಮಾಡಿದ್ದಾನೆ ಅಂತೇಳಿ ತಿಳಿದು ಬರ್ತಾ ಇದೆ. ಗಿರೀಶ್ ಮಟ್ಟಣ್ಣನವರ ಪಾತ್ರದ ಬಗ್ಗೆನೂ ಕೂಡ ಈತ ಉಲ್ಲೇಖ ಮಾಡಿದ್ದಾನೆ. ಇನ್ನು ಚಿನ್ನಯ್ಯನಿಗೆ ತಲೆಬುರುಡೆ ಕೊಟ್ಟಿದೆ ಗಿರೀಶ್ ಮಟ್ಟಣ್ಣನವರುವಂತಹ ಅಂಶ ಕೂಡ ಬಿಚ್ಚಿಟ್ಟಿದ್ದು. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಲ್ಲಿ ಜಯಂತ್ ಸಂಪರ್ಕಕ್ಕೆ ಬರ್ತಾರೆ. ಗಿರೀಶ್ ಮಟ್ಟಣ್ಣನವರ ಪಾತ್ರ ಈ ಕೇಸ್ನಲ್ಲಿ ಹೇಗಿದೆ ಅನ್ನೋದನ್ನ ಆತ ಬಿಚ್ಚಿಟ್ಟಿದ್ದಾನೆ. ಜಯಂತ್ ಮನೆಯಲ್ಲಿ ಬುರುಡೆಯನ್ನ ಚಿನ್ನಯ್ಯನ ಕೈಗಿಟ್ಟು ಫೋಟೋ ಕೂಡ ತೆಗೆದುಕೊಳ್ತಾರೆ. ಯೂಟ್ಯೂಬರ್ಸ್ನೂ ಕೂಡ ಅದೇ ಸಂದರ್ಭದಲ್ಲಿ ಅವರಿಗೆ ಪರಿಚಯ ಮಾಡಿಕೊಳ್ತಾರೆ. ಏಕಾಏಕಿಯಾಗಿ ಬುರುಡೆಯನ್ನ ತಂದಿಟ್ಟು ಕೈಗೆ ಫೋಟೋಗಳನ್ನ ತೆಗೆದುಕೊಂಡಿದ್ದು ಕೂಡ ಚಿನ್ನಯ್ಯನಿಗೆ ಇರಿಸುಮುರುಸುಂಟಾಗಿರುತ್ತೆ. ಆದರೆ ಏನಾಗ್ತಿದೆ, ಏನು ಬೆಳವಣಿಗೆಗಳು ಏನೂ ಕೂಡ ಗೊತ್ತಿರೋದಿಲ್ಲ. ಹೇಳಿದಂತೆ ಕೇಳಬೇಕು ಅನ್ನುವಂತಹ ಸೂಚನೆ ಕೂಡ ಇರುತ್ತೆ. ಬೆಂಗಳೂರಿನಲ್ಲಿ ಲಾಡ್ಜ್ ವ್ಯವಸ್ಥೆ ಕೂಡ ಗಿರೀಶ್ ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರ ಕೂಡ ಆತ ಬಿಚ್ಚಿಟ್ಟಿದ್ದಾನೆ. ಸುಜಾತಾ ಭಟ್ ಜೊತೆ ಮತ್ತೊಮ್ಮೆ ಚಿನ್ನಯ್ಯನನ್ನ ಭೇಟಿ ಕೂಡ ಮಾಡಿಸಲಾಗುತ್ತೆ. ಕಂಪ್ಲೀಟ್ ಆದಂತಹ ಪ್ರೀ ಪ್ಲಾನ್ಡ್ ಇದು ಯಾವ ರೀತಿ ಆಯಿತು ಅನ್ನುವಂತಹ ವಿಚಾರ ಕೂಡ ಬಿಚ್ಚಿಟ್ಟಿದ್ದಾನೆ. ಬೆಂಗಳೂರಿನ ಲಲಿತ್ ಮಹಲ್ನಲ್ಲಿ ಗಿರೀಶ್ರನ್ನ ಆತ ಭೇಟಿಯಾಗಿರ್ತಾನೆ ಚಿನ್ನಯ್ಯ. ಸುಜಾತಾ ಭಟ್ ಜೊತೆಗೂ ಕೂಡ ಆತನನ್ನ ಭೇಟಿ ಮಾಡಿಸಲಾಗುತ್ತೆ. ಯೂಟ್ಯೂಬರ್ಗೂ ಕೂಡ ಚಿನ್ನಯ್ಯನನ್ನ ಪರಿಚಯಿಸಿರ್ತಾರೆ ಗಿರೀಶ್ ಮಟ್ಟಣ್ಣನವರು. ಇಡೀ ಕಂಪ್ಲೀಟ್ ಕೇಸ್ನಲ್ಲಿ ಗಿರೀಶ್ ಮಟ್ಟಣ್ಣನವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ
ಈತ ಬಿಚ್ಚಿಟ್ಟಿದ್ದು ಕೇರಳಂನ ಕಾನತ್ತೂರು ದೇಗುಲದಲ್ಲಿ ಯೂಟ್ಯೂಬರ್ ಪರಿಚಯ ಕೂಡ ಮಾಡಿಸಿರ್ತಾರೆ ಅನ್ನೋದ್ರ ಬಗ್ಗೆ ಎಳೆ ಎಳೆಯಾಗಿ ರಿಟ್ ಅರ್ಜಿಯಲ್ಲಿ ಈತ ಸಲ್ಲಿಸಿದ್ದಾನೆ. ಇನ್ನು 30ರಿಂದ 35 ವಿಡಿಯೋಗಳನ್ನ ಕೂಡ ಗಿರೀಶ್ ಮಟ್ಟಣ್ಣನವರು ರೆಕಾರ್ಡ್ ಮಾಡಿಸ್ಕೊಂಡಿದ್ರು ಅನ್ನುವಂಥ ಅಂಶ ಕೂಡ ಉಲ್ಲೇಖ ಆಗಿದೆ. MD ಸಮೀರ್, ಕುಡ್ಲಾ ರಾಮ್ ಪೇಜ್ ಚಾನೆಲ್ನ ಅಜಯ್, ಈ ಇಬ್ಬರೂ ಕೂಡ ಈ ಯೂಟ್ಯೂಬರ್ಸ್ ಕಂಪ್ಲೀಟ್ ಆಗಿ ತಮಗೆ ಹೇಗೆ ಬೇಕೋ ಹೇಳಿಕೆಯನ್ನು ಆ ರೀತಿಯಾಗಿ ರೆಕಾರ್ಡ್ ಮಾಡಿಸ್ಕೊಂಡಿದ್ರು ಅನ್ನೋದು. ಇನ್ನು ಡಿಟೆಕ್ಸ್ ಚಂದ್ರು ಎಂಬ ಯೂಟ್ಯೂಬ್ ಚಾನಲಲ್ಲೂ ಕೂಡ ಈ ವಿಡಿಯೋ ಪ್ರಸಾರವಾಗಿರುತ್ತೆ, ಅದನ್ನು ಕೂಡ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡಿಕೊಳ್ಳಲಾಗಿತ್ತು. ಗಿರೀಶ್ ಯಾವ ರೀತಿ ಹೇಳ್ಕೊಟ್ರೋ ಅದೇ ರೀತಿಯಾಗಿ ಯೂಟ್ಯೂಬರ್ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡ್ರು, ನನ್ನ ಕಡೆಯಿಂದ ಆ ರೀತಿಯಾಗಿ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಎನ್ನುವಂಥ ಅಂಶಗಳು ಉಲ್ಲೇಖ ಆಗಿದೆ. 5 ಲಕ್ಷದ ಚೆಕ್ ಕೂಡ ಕೊಡೋದಾಗಿ ಚಿನ್ನಯ್ಯನಿಗೆ ಗಿರೀಶ್ ಆಮಿಷವನ್ನು ಒಡ್ಡಿದ್ರಂತೆ. ಮನೆ ಕಟ್ಟೋದಕ್ಕೆ 5 ಲಕ್ಷ ಚೆಕ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಂತೆ ಚಿನ್ನಯ್ಯ ಇದಕ್ಕೆ ಒಪ್ಕೊಂಡಿರ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನಿಗೆ ಕಿರುಕುಳ ಬೇರೆ ಕೊಟ್ಟಿದ್ರು ಅಂತ ಆತ ಉಲ್ಲೇಖ ಕೂಡ ಮಾಡಿದ್ದಾನೆ. ಮೂಡಬಿದ್ರೆ ಮುಲ್ಕಿ ಸ್ವಾಮೀಜಿ ಆಶ್ರಮಕ್ಕೆ ಗಿರೀಶ್ ಕರೆದೊಯ್ದಿರ್ತಾರೆ, ನಿರಂತರವಾದಂಥ ಹಿಂಸೆ ಕೂಡ ಕೊಟ್ಟಿದ್ದಾರೆ ಎನ್ನುವಂಥ ಅಂಶಗಳನ್ನು ಈತ ಉಲ್ಲೇಖ ಮಾಡಿದ್ದಾನೆ. ವಕೀಲ KV ಧನಂಜಯನನ್ನ ಸಂಪರ್ಕ ಮಾಡಿಸಿದ್ದು ಕೂಡ ಈ ಗಿರೀಶ್ ಅಂತ ಹೇಳ್ತಿದ್ದಾರೆ.